ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಕರಿಮಣಿ ಧರಿಸಿದ ಹಾಗೂ ಕರಿಮಣಿ ಧರಿಸುವ ಮಹಿಳೆಯರು ಇವುಗಳನ್ನು ತಿಳಿದುಕೊಳ್ಳಿ. ಮಂಗಳಸೂತ್ರವು ವಿವಾಹಿತ ಮಹಿಳೆಯ ಪಾಲಿಗೆ ಸೌಭಾಗ್ಯ. ವಿವಾಹಿತ ಮಹಿಳೆಯು ಕಡ್ಡಾಯವಾಗಿ ಮಂಗಳಸೂತ್ರವನ್ನು ಧರಿಸಬೇಕೆನ್ನುವ ನಿಯಮ ಕೂಡ ಹಿಂದೂ ಧರ್ಮದಲ್ಲಿದೆ. ಮಂಗಳಸೂತ್ರ ಧರಿಸಿದಾಗ ನಾವು ಯಾವೆಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು, ಮಂಗಳಸೂತ್ರವನ್ನೇಕೆ ನಾವು ಧರಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಿಂದೂ ಸಂಪ್ರದಾಯದಲ್ಲಿ ವಿವಾಹದ ಮಹಿಳೆ ಅಂದರೆ ಸುಮಂಗಲಿಗೆ ಮಂಗಳಸೂತ್ರ ಅಥವಾ ಕರಿಮಣಿ ಎನ್ನುವುದು ಅತ್ಯಮೂಲ್ಯವಾದ ಒಂದು ಆಭರಣವಾಗಿದೆ. ಇದು ಆಕೆಯ ಸೌಭಾಗ್ಯದ ಸಂಕೇತವಾಗಿದೆ. ಆಕೆಯ ಪತಿಯ ಆಯಸ್ಸು, ಅಭಿವೃದ್ಧಿ, ಸಂಪತ್ತು ಹಾಗೂ ಸಮೃದ್ಧಿಯನ್ನು ವಂತದ್ದು ಆಕೆಯ ಕರಿಮಣಿ ಸೂಚಿಸುತ್ತದೆ. ಗುರು ಹಿರಿಯರ ಸಮ್ಮುಖದಲ್ಲಿ ಶುಭ ಮುಹೂರ್ತದಲ್ಲಿ ವರನಾದವನು ವಧುವಿನ ಕತ್ತಿಗೆ 3 ಗಂಟನ್ನು ಹಾಕುವ ಅರಿಶಿಣ ದಾರವೆಂಬ ಮಂಗಳಸೂತ್ರ. ಇತ್ತೀಚಿನ ದಿನಗಳಲ್ಲಿ ಮಂಗಳಸೂತ್ರ ವಿನ್ಯಾಸದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣಬಹುದು. ವರ ಈ ದಾರವನ್ನು ವಧುವಿನ ಕತ್ತಿಗೆ ಕಟ್ಟಿದಾಕ್ಷಣ ಆಕೆ ಅವನ ಅರ್ಧಾಂಗಿಯಾಗುತ್ತಾಳೆ. ಮಂಗಳಸೂತ್ರದಲ್ಲಿ ಕಪ್ಪು ಮಣಿಗಳು ಅವಳ ತಾಳಿ ಇರುತ್ತದೆ. ಇವುಗಳು ಆಕೆಯ ಪತಿಯ ದೀರ್ಘಾಯುಷ್ಯದ ವರವನ್ನು ಕರುಣಿಸುವುದು. ಪತ್ನಿಯಾದವಳು ಈ ಕರಿಮಣಿಯನ್ನು ಪ್ರತಿದಿನವೂ ಧರಿಸಬೇಕು. ಇದನ್ನು ಕುತ್ತಿಗೆಯಿಂದ ತೆಗೆದಿಡುವ ತಪ್ಪನ್ನು ಎಂದಿಗೂ ಮಾಡಲು ಹೋಗಬಾರದು. ಮಂಗಳಸೂತ್ರದಲ್ಲಿ ವಿನ್ಯಾಸಗಳು ಬದಲಾಗಿದೆಯಾದರೂ ಅದರ ಮಹತ್ವ ಇಂದಿಗೂ ಹಾಗೇ ಉಳಿದುಕೊಂಡಿದೆ. ಮಂಗಳಸೂತ್ರಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ಮಹಿಳೆಯರು ತಪ್ಪನ್ನು ಮಾಡಿದರೆ ಪತಿ ಪತ್ನಿಯ ನಡುವೆ ಬಾಂಧವ್ಯ ಗಟ್ಟಿಯಾಗಿರುವುದಿಲ್ಲ, ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗುವುದು. ಮಂಗಳಸೂತ್ರವನ್ನು ಯಾಕೆ ತೆಗೆಯಬಾರದು ಎಂಬುದನ್ನು ನಾವಿಂದು ನೋಡೋಣ. ಪತ್ನಿಯಾದವಳು ತನ್ನ ಕೊರಳಲ್ಲಿ ಧರಿಸುವ ಮಂಗಳಸೂತ್ರವು ಆಕೆಯ ಪತಿಯ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ ಮತ್ತು ಏಳಿಗೆಯನ್ನು ಪ್ರತಿನಿಧಿಸುತ್ತದೆ. ಈ ವಿಚಾರದಲ್ಲಿ ವಿವಾಹಿತ ಮಹಿಳೆ ಇನ್ನೊಬ್ಬರ ಮಂಗಳಸೂತ್ರವನ್ನು ತಪ್ಪಿಯೂ ಧರಿಸಬಾರದು. ಇನ್ನೊಬ್ಬರಿಗೆ ನಿಮ್ಮ ಮಂಗಳಸೂತ್ರವನ್ನು ಕೊಡಬಾರದು. ಇದರಿಂದ ನಿಮ್ಮ ಪತಿಯ ಆಯಸ್ಸು ಕಡಿಮೆಯಾಗುವುದು. ಮಂಗಳಸೂತ್ರವನ್ನು ಹೊರಗಡೆ ಎಲ್ಲರಿಗೂ ಕಾಣುವಂತೆ ಧರಿಸಬಾರದು. ನಾವು ಮಲಗಿಕೊಂಡಾಗ ಸಾಮಾನ್ಯವಾಗಿ ಮಂಗಳಸೂತ್ರ ಬೆನ್ನಿಗೆ ಹೋಗುತ್ತದೆ. ನಿದ್ದೆಯಿಂದ ಎದ್ದಾಕ್ಷಣ ನಾವು ಈ ಬೆನ್ನಿಗೆ ಹೋಗಿರುವ ಮಂಗಳಸೂತ್ರವನ್ನು ಸರಿಯಾಗಿ ಧರಿಸಬೇಕು. ಇಲ್ಲದಿದ್ದರೆ ಮನೆಗೆ ದರಿದ್ರ ಬರುವುದು. ಸುಮಂಗಲಿಯರಿಗೆ ಮಂಗಳವಾರ ಮತ್ತು ಶುಕ್ರವಾರದ ದಿನವು ಅತ್ಯಂತ ವಿಶೇಷವಾದ ದಿನವಾಗಿದೆ. ಹಾಗಾಗಿ ಅಪ್ಪಿತಪ್ಪಿಯೂ ಸುಮಂಗಲಿಯರು ಈ 2 ದಿನಗಳಲ್ಲಿ ಕೊರಳಿನಲ್ಲಿದ್ದ ತಾಳಿಯನ್ನು ಬಿಚ್ಚಿಡಬಾರದು. ತಾಳಿಯನ್ನು ಬಿಚ್ಚಿಡುವ ಪರಿಸ್ಥಿತಿ ಎಂದಾದರೂ ಬಂದರೆ ಗುರುವಾರದ ದಿನದಂದು ತೆಗೆಯಬೇಕು. ಒಂದು ವೇಳೆ ನೀವು ಸ್ನಾನ ಮಾಡುವಾಗ ತಾಳಿ ಸರವನ್ನು ತೆಗೆದು ಸ್ನಾನ ಮಾಡುತ್ತಿದ್ದರೆ ಎಚ್ಚರ. ಸರಿಯಾಗಿ ಸಮಯವನ್ನು ನೋಡಿ ತಾಳಿಯನ್ನು ತೆಗೆದು ನಂತರ ಸ್ನಾನ ಮಾಡಿ. ಕೆಟ್ಟ ಸಮಯದಲ್ಲಿ ನೀವು ತಾಳಿಯನ್ನು ಕುತ್ತಿಗೆಯಿಂದ ತೆಗೆಯಬಾರದು. ಮಂಗಳಸೂತ್ರದಲ್ಲಿರುವ ಕಪ್ಪು ಮಣಿಗಳು ತಪ್ಪಿಯೂ ತೆಗೆಯಬಾರದು. ಏಕೆಂದರೆ ಕರಿಮಣಿಯಲ್ಲಿನ ಕಪ್ಪು ಮಣಿಗಳು ಆಕೆಯ ಪತಿಯನ್ನು ಮತ್ತು ಕುಟುಂಬವನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸುತ್ತದೆ. ಒಂದು ವೇಳೆ ತಾಳಿಯನ್ನು ಬದಲಾಯಿಸಿಕೊಳ್ಳಬೇಕೆಂದುಕೊಂಡಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಮೊದಲು ಒಂದು ಅರಿಶಿಣ ದಾರಕ್ಕೆ ತಾಳಿಯನ್ನು ಹಾಕಿ ನಂತರ ತಾಳಿಯನ್ನು ಬದಲಾಯಿಸಬಹುದು. ಕುತ್ತಿಗೆಯಲ್ಲಿ ಏನನ್ನೂ ಹಾಕಿಕೊಳ್ಳದೆ ತಾಳಿಯನ್ನು ಬದಲಾಯಿಸಬಾರದು. ಅದೆಷ್ಟೋ ಜನ ಮಹಿಳೆಯರಿಗೆ ತಮ್ಮ ಕತ್ತಿನಲ್ಲಿರುವ ಸರಗಳಿಗೆ ಅಥವಾ ಮಾಂಗಲ್ಯಕ್ಕೆ ಬಟ್ಟೆ ಪಿನ್ಗಳನ್ನು ಹಾಕಿಕೊಳ್ಳುವ ಕೆಟ್ಟ ಅಭ್ಯಾಸ ಇರುತ್ತದೆ. ಬಟ್ಟೆ ಪಿನ್ಗಳು ಕಬ್ಬಿಣದಿಂದ ಮಾಡಲಾಗುತ್ತದೆ. ಕಬ್ಬಿಣವು ಶನಿದೇವನನ್ನು ಪ್ರತಿನಿಧಿಸುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಬಟ್ಟೆ ಪಿನ್ಗಳನ್ನು ಮಂಗಳಸೂತ್ರಕ್ಕೆ ಹಾಕಿಕೊಂಡರೆ ಶನಿಯ ಕೋಪಕ್ಕೆ ಪತಿ ಪತ್ನಿ ಗುರಿಯಾಗಬೇಕಾಗುವುದು. ಅತ್ಯಂತ ಉದ್ದವಾದ ಮಂಗಳಸೂತ್ರವನ್ನು ಕೂಡ ನಾವು ಧರಿಸಬಾರದು. ನಾವು ಧರಿಸಿದ ಮಂಗಳಸೂತ್ರ ನಮ್ಮ ಹಣೆಯ ಮುಟ್ಟುವಂತಿರಬೇಕು. ಇದಕ್ಕಿಂತ ಉದ್ದದ ಮಂಗಳಸೂತ್ರ ಧರಿಸಬಾರದು. ಹೆಚ್ಚಿನ ಮಹಿಳೆಯರು ಅರಿಶಿಣ ಕುಂಕುಮ ತೆಗೆದುಕೊಂಡಾಗ ಕೇವಲ ತಾಳಿಯ ಮುಂಭಾಗಕ್ಕೆ ಮಾತ್ರ ಅರಿಶಿಣ ಕುಂಕುಮವನ್ನು ಇಟ್ಟುಕೊಳ್ಳುತ್ತಾರೆ. ಇದು ತಪ್ಪು. ಅರಿಶಿಣ ಕುಂಕುಮವನ್ನು ತಾಳಿಯ ಹಿಂಭಾಗಕ್ಕೂ ಇಟ್ಟುಕೊಳ್ಳಬೇಕು. ಮಂಗಳಸೂತ್ರದಲ್ಲಿ ಕರಿಮಣಿಗಳನ್ನು ಶಿವನಿಗೆ ಹೋಲಿಸಿದರೆ ತಾಳಿಯನ್ನು ತಾಯಿ ಪಾರ್ವತಿಗೆ ಹೋಲಿಸಲಾಗುತ್ತದೆ.
ಇವೆರಡನ್ನು ನಾವು ಜೊತೆಯಾಗಿ ಧರಿಸುವುದರಿಂದ ದಾಂಪತ್ಯಕ್ಕೆ ಶಿವ ಪಾರ್ವತಿ ಆಶೀರ್ವಾದ ದೊರೆಯುತ್ತದೆ. ಜ್ಯೋತಿಷ್ಯದ ದೃಷ್ಟಿಯಿಂದ ನೋಡುವುದಾದರೆ ಕಪ್ಪು ಮಣಿಗಳು ಶನಿಯ ಸಂಕೇತಿಸಿದರೆ ಚಿನ್ನವು ಗುರುವನ್ನು ಸಂಕೇತಿಸುತ್ತದೆ. ಇವೆರಡನ್ನು ನಾವು ಜೊತೆಯಾಗಿ ಧರಿಸುವುದರಿಂದ ಸಂತೋಷದ ದಾಂಪತ್ಯದ ಜೀವನ ನಮ್ಮದಾಗುವುದು. ವಿವಾಹಿತ ಮಹಿಳೆಯರು ಮಂಗಳಸೂತ್ರಕ್ಕೆ ಸಂಬಂಧಿಸಿದ ಈ ಎಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಆಗ ಮಾತ್ರ ನಿಮ್ಮ ದಾಂಪತ್ಯ ಜೀವನವು ಸಂತೋಷ ಮತ್ತು ಸುಖದಿಂದ ತುಂಬಿಕೊಂಡಿರುತ್ತದೆ. ಇದರಿಂದ ಪತಿಯ ಆಯಸ್ಸು ಕೂಡ ಹೆಚ್ಚಾಗುವುದು. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.